ಇದೆ ಬಿಡ್ರಿ, ಬರ್ತಾ ಇದೆ. ಇದರಿಗೋ ಫಲ ಬಲಿರೆ ಬಲು ಸಾಹಸದಿ ಫಲರ ಮೇರೆ ಬೆಸುಕದಿ ಫಲರ ಮೇರೆ ಬೆಸುಕದಿ ಇದರಿಗೋ ಫಲ ಬಲಿರೆ ಬಲು ಸಾಹಸದಿ ಫಲರ ಮೇರೆ ಬೆಸುಕದಿ ಧೀರರುಳು ಘನಗುಣ ನೆನೆಸಿ ಸೌರ ಚರಿತ ಸಾಮ್ರಾಜ್ಯದ ಸಿರಿಯ ಧೀರರು ಘನಗುಣ ನೆನೆಸಿ ಸೌರ ಚರಿತ ಸಾಮ್ರಾಜ್ಯದ ನಾನು ಹೇಳ್ದೆ ತಾನೆ ಇರುತ್ತವು ಧರೆಯಳು ಸುಖದಲ್ಲಿ ಬೋಳ್ವೆ ಇರುತ್ತವು ಧರೆಯಳು ಸುಖದಲ್ಲಿ ಬೋಳ್ವೆ ಫಲರ ಮೇರೆ ಬೆಸುಕದಿ ಇದರೆಯೋ ಫಲ ಬಲಿರ ಬಲು ಸಾಹಸದಿ ಫಲರ ಮೇರೆ ಬೆಸುಕದಿ ಭೀಷ್ಮಾರ್ಜುನ ಕಲಿಕರ್ತಿ ಕರ್ಣ ದುಶ್ಯಾಸನರೇ ಬೆಂಬಲ ಎನಗೆ ಭೀಷ್ಮಾರ್ಜುನ ನವರತಿ ಕರ್ಣ ದುಶ್ಯಾಸನರೇ ಶಕುನಿಗಳಿವರ ಬೆಂಬಲವೆನಗಿರ ದೊರೆಗಳು ಬೋಳ್ವೆ ಬೆಂಬಲವೆನಗಿರ ದೊರೆಗಳು ಬೋಳ್ವೆ ಬೆಂಬಲ ಎನಗಿರ ದೊರೆಗಳು ಬೋಳ್ವೆ ಫಲರ ಮೇರೆ ಬೆಸುಕದಿ ಇದರಿಗೋಳ್ ಫಲ ಬಲಿರ ಬಲು ಸಾಹಸದಿ ಫಲರ ಮೇರೆ ಬೆಸುಕದಿ ಭುಜ ಬಲ ಪರಕ್ರಮ ತೋರಿ ಅದ ಮಾಡಿ ಘನಮು ತೋರಿ ಭುಜ ಬಲ ಪರಕ್ರಮ ತೋರಿ ಘನ ಮುದವರುಣ ಮೀರಿ ಹಠ ಮಾಡಿ ಹರಿಗಳ ಫಲಗಳ ಛಲವನ್ನು ಮುರಿವೆ ಹರಿಗಳ ಫಲಗಳ ಛಲವನ್ನು ಮುರಿವೆ ಹರಿಗಳ ಫಲಗಳ ಛಲವನ್ನು ಮುರಿವೆ ಫಲರ ಮೇರೆ ಬೆಸುಕದಿ ಇದರಿಗೋ ಫಲ ಬಲಿರ ಬಲು ಸಾಹಸದಿ ಫಲರ ಮೇರೆ ಬೆಸುಕದಿ ಫಲರ ಮೇರೆ ಬೆಸುಕದಿ ಫಲರ ಮೇರೆ ಬೆಸುಕದಿ ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ಪಾಂಡವರು ಜೂಜಾಡಿ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡುತ್ತಿರುವ ಆ ಪಾಂಡವರು ನಾಚಿಕೆಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಹಟ್ಟಹಾಸ ಎಷ್ಟರ ಮಟ್ಟಿಗೆ ಇಚ್ಚುತ್ತಿರದೆಂಬುದನ್ನು. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧಗೊಂಡಂತಲ್ಲವೇ? ಯುದ್ಧವೇ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಕೋಳಿಗೆ ಸಿಕ್ಕಿದ ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮಾಪದೇಶಕನವರು. ಅಗ್ರಜ, ನಮ್ಮ ಅಂಗರಜನದ ಕರ್ಣನಿಲ್ಲವೇ? ದುಶ್ಯಾಸನ, ಭೀಷ್ಮ ದ್ರೋಣಾದಿಗಳ ಕಣ್ಣು ಮುಂದೆ ಬೆಳೆದ ನಮಗ್ಯಾಕೆ ಅದರ ಚಿಂತೆ? ಯಾರು ಪುರುಷೋತ್ತಮನು? ರಾಜಾದಿರಾಜನು ಪುರುಷ ಶ್ರೇಷ್ಠನು ಆದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮರು.
ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಯನ್ನು ಆಶ್ರಯಿಸಿದಂತೆ ಎಂತಹ ಅವಹೇಳನ! ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿಲ್ಲವಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಓಹೋ, ದಾಸಿ ಪುತ್ರ ವಿದುರ ಮಹಾಶಯ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಕೊಡುವ ವಿಚಾರವಾಗಿ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನಿರು. ಬಲವಂತನಿಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ನಿನಗೆಲ್ಲೋ ಬುದ್ಧಿ ಭ್ರಮಣೆಯಾಗಿರುವುದು, ಅದಕ್ಕೆ ಈ ರೀತಿ ಮಾತನಾಡುತ್ತಿರುವೆ. ನಿನಗೆ ಮರಣ ಕಾಲ ಸಂಹಿಸುತ್ತಿರುವುದು ಅದಕ್ಕೋಸ್ಕರ. ಅಪ್ರತಿಮ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಸಹೋದರ ಅಗ್ರಜ, ವಿದುರನು ಹಿರಿಯನು ಪೂಜ್ಯನೆಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಈತನ ಮಾತುಗಳು ಮೇರೆ ಮೀರುತ್ತಿರುವುದು. ಕೂಡಲೇ ಈತನನ್ನು ಸಭೆಯಿಂದ ಆಚೆಗೆ ದೂಡಿಬಿಡು. ವಿದುರ, ಮುಚ್ಚ ಬಾಯಿ ದುರುಳ, ಮುಚ್ಚ ಬಾಯಿ ದುರುಳ, ಹುಚ್ಚನಂತೆಯೇ ನೀನೇ ಕಾರಿಸುವೆ. ಮುಚ್ಚ ಬಾಯಿ ದುರುಳ, ವೀರ ಇದರಲ್ಲಿ ಸಾರಿ ನುಡಿಪಯ್ಯ ಏನ ಕೃತ್ಯಗಳ ನುಡಿಗಳು ಅಲ್ಲ. ಹಲವು ವಿದುರ, ವೀರ ಇದರಲ್ಲಿ ಸಾರಿ ನುಡಿಪಯ್ಯ ಏನ ಕೃತ್ಯಗಳ ನುಡಿಗಳು ಅಲ್ಲ. ಮುಚ್ಚ ಬಾಯಿ ದುರುಳ, ಮುಚ್ಚ ಬಾಯಿ ದುರುಳ, ಮುಚ್ಚ ಬಾಯಿ ದುರುಳ. ಕೆಲವು ವಿದುರ, ಅಣ್ಣನ ಅನುಸಾರವಾಗಿ ನುಡಿವೆಯ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಗದೆಯಿಂದ ಅಪ್ಪಳಿಸಿಬಿಡುವನು. ಎಚ್ಚರಿಕೆ. ಅವಿವೇಕಿಗಳಿರ, ಸಭೆಯಿಂದ ನನ್ನನ್ನು ಆಚೆಗೆ ದೂಡುವತ್ತು ಸಾಮರ್ಥ್ಯ ಉಂಟಾಯಿತೆ. ಸುಯೋಧನ, ಬಳಿರೇ ವರ ಭೀಮನ ಘನ ಸಾಗಸ, ಸುಯೋಧನ, ವರ ಭೀಮನ ಘನ ಸಾಗಸ, ಘೋರ ಭೀಕರ ಶಪಥ ಗೈದನಂದೋ. ತಡೆದು ಕಾಯಲ ಧನವಂ, ಸುಯೋಧನ, ತಡೆದು ಕಾಯಲ ಧನವಂ ಮುರಿದಿಡುವೆ ಈ ಕ್ಷಣ ಮರುಳೆ. ಅವಿವೇಕಳ, ಶ್ರೀಕೃಷ್ಣ ಪರಮಾತ್ಮನನ್ನು ಚರಿದಾಡುವ ನಿಮ್ಮ ನಾಲಿಗೆಯು ಸೇದಿ ಹೋಗಬಾರದೆ. ಅಂದು ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಮಾಡಿದ ಘೋರ ಪ್ರತಿಜ್ಞೆಯಂತೆ ನಿಮ್ಮ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆದು ನಿಮ್ಮನ್ನು ಉದ್ಧರಿಸಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದನು. ಇನ್ನು ಈ ಬಿಲ್ಲಿನಿಂದ ಆಗತಕ್ಕ ಕಾರ್ಯವಾದರೆ ಇದು ನಿಮ್ಮೆದುರಲ್ಲೇ ಮುರಿದು ಬಿಸಾಡುವ. ಅನರ್ಥವಾಯಿತು. ಸುಯೋಧನ, ವಿದುರನನ್ನು ಅಭಯಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲನ್ನು ಸಹಾಯವನ್ನು ಕಳೆದುಕೊಂಡಿಯಲ್ಲ. ಈತನು ಧನುರ್ಧಾರಿಯಾಗಿ ನಿಂತಿದ್ದರೆ ಮೂರು ಲೋಕದಲ್ಲಿ ನಿನ್ನ ಜಯಿಸುವರು ಯಾರೂ ಇರಲಿಲ್ಲ. ಅವರೊಬ್ಬರಿಗೆ ಹೇಳ್ಕೊಟ್ಟಿದ್ದಾರೆ, ಎಲ್ಲರೂ ಹೇಳಿ. ದುರಧೋರ್ತನ ಶಿರವಂ ಧರಣಿ ಗುರುಲಿಪೆನೆನುದ ಶಪಥವನಾಂತು. ದುರಧೋಳ್ ಪಾರ್ತನ ಶಿರವ ಧರಣಿ ಗುರುಲಿಪೆನೆನುದ ಶಪಥವನಾಂತು. ಮಹೇಶ್ವರ ಭುವರನಂ ಮೆಚ್ಚಿಸಿ ವರಮಹೇಶ್ವರ ಭುವರನಂ ಮೆಚ್ಚಿಸಿ ವರಶಾಪವ ನಾಂತು ನಿನಗೆ ಸಮರಾರಿಗರೈ ಕರ್ಣ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ಈಗಲೂ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಅಂತಹವರನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿ ಬಿಡಬೇಕಾದೀತು. ಎಚ್ಚರ. ಸಹೋದರ, ನನ್ನ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ತಾ. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅವರೇ ಬಿಚ್ಕೊತಾರೆ. ತೆಗೆದುಕೊಳ್ಳಿ.
ಭೀಷ್ಮ ದ್ರೋಣಾದಿಗಳು ಗುರು ಹಿರಿಯರು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆಯೇ ಮಾಡುವೆನು. ಯೋಗಮಾಯೆ ಜಾಗೃತಳಾಗ. ಚಕ್ರವರ್ತಿ, ಭಾರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಬೇಡ. ಆಗೊಂದು ವೇಳೆ ನಮಸ್ಕರಿಸಿದೆ ಆಗಿದೆ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು. ಕೃಷ್ಣ, ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇದೆ. ಸಹೋದರ ದುಶಾಸನ, ನರ್ತಕಿಯರನ್ನು ಬರಮಾಡಿ. ಯಾರಲ್ಲಿ? ನಮ್ಮ ರಾಜ ನರ್ತಕಿಯರನ್ನು ಬರಮಾಡಿ. ಅಣ್ಣ ಸೌಂಡ್ ಕೊಡು, ಸೌಂಡು. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಜಪ ವಿದಯ ಬಲ್ಲ ಕರ್ಣನ ಪರಮಾತ್ಮ, ಜಪ ವಿದಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಕುರುಪರಾಜೇಶ್ವರ, ಜಗುಣ ತಿಲಕ ಪರಮೇಶ್ವರ, ಧೀರ ಕರುಣಾಳು. ನೀಲವರ್ಣಧಾರಿ ಈ ಚೆಲುವ, ನೀಲವರ್ಣಧಾರಿ ಈ ಚೆಲುವ, ಕೊಳಲಿನಾದದಿ ಜಗವ ಮರುಳುಗೊಳಿಪ, ಕೊಳಲ ನಾದದಿ ಜಗವ ಮರುಳುಗೊಳಿಪ, ಶ್ರೀಕೃಷ್ಣ ಮುರಾರಿ ಶ್ರೀಹರಿ
ನಮ್ಮ ಕೃಷ್ಣನಿಗಿವರು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ರಥಧಾರಿ ಭೀಮನಿಗಿವರು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ರಥಧಾರಿ ಇವರಿಗೆ ಸರಿಸಾಟಿ ಯಾರಿಹರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಹರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮನಾರು ನಿಮಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮನಾರು ನಿಮಗೆ ಕರುಣಾಳು ರಾಜೇಶ್ವರ ಗುರುವಂಶ ಗುರತಿಲಕ ಮಗುಟೇಶ್ವರ ಧೀರ ಕರುಣಾಳು ಗುರು ಭೂಮ ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ. ಯಾರಲ್ಲಿ ನಮ್ಮ ರಾಜ ನರ್ತಕರಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಯ್ತು. ಮುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ರಾಜ್ಯಸಭೆಗೆ ಅಗತ್ಯವಾಗಿ ತಿಳಿಸಬಹುದು. ತಿಳಿಸುವ ಪರಮ ಪೂಜ್ಯರಾದ ಆಚಾರ್ಯರೇ, ಕುರುರುದ್ರರೇ, ಕೌರವ ಪಕ್ಷ ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆ ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪಲ್ಲಾಪ, ಆತರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಆಶಿಸ್ವ ನಾಶಿಸ್ವವನ್ನು ನಿರ್ಣಯಿಸಲ್ಪಡಬೇಕಾಗಿದೆ ಎಂದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೊಯಿಸುವಿರೋ, ಇವೆರಡರಲ್ಲಿ ಒಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘವೈರವನ್ನು ಪಾಂಡವರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಗುಹದಾನ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಚೆಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಕುರುಕುಲಕ್ಕೆ ಕುರು ದ್ರೋಣರೇ, ಕುರುಕುಲಕ್ಕೆ ಕುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸ ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳುವರೆಲ್ಲ
ಗೆಲ್ಲಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಮಾನರಂಗೆನಿತು ದುಡಗಬೇಡ ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರೋದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆದುಕೊಂಡಿರುವೆಂದು ನಂಬಿರುವೆನು. ತೊಡುಕಿನ ದುಗುಡವ ತೊರೆ ನೀ ಧರಣಿಪ, ತೊಡುಕಿನ ದುಗುಡವ ತೊರೆ ನೀ ಧರಣಿಪ, ಧರೆಯೊಳು ಕೀರ್ತಿಯ ಪಡೆ ನೀ ಕುರುಪ, ಧರೆಯೊಳು ಕೀರ್ತಿಯ ಪಡೆ ನೀ ಕುರುಪ, ತುಡುಕಿನ ದುಗುಡವ ತೊರೆ ನೀ ಧರಣಿಪ, ಸಾಧಿಸದಿರು ಚಲ ವೈರವ ಮರೆತು, ಸಾಧಿಸದಿರು ಚಲ ವೈರವ ಮರೆತು, ಸಾಧಿಸದಿರು ಚಲ ವೈರವ ಮರೆತು, ಜ್ಞಾತಿಗಳೆನಿಸಿದ ಪಾಂಡವರೊಳು, ಜ್ಞಾತಿಗಳೆನಿಸಿದ ಪಾಂಡವರೊಳು, ತುಡುಕಿನ ದುಗುಡವ ತೊರೆ ನೀ ಧರಣಿಪ, ಧರೆಯೊಳು ಖ್ಯಾತಿಯ ಪಡೆ ನೀ ಕುರುಪ, ಧರೆಯೊಳು ಖ್ಯಾತಿಯ ಪಡೆ ನೀ ಕುರುಪ, ನೀಡು ಸಂತಸವ ಮುರವೈರಿಗೆ ಶಾಂತಿ, ನೀಡು ಸಂತಸವ ಮುರವೈರಿಗೆ ಶಾಂತಿ, ನೀಡು ಸಂತಸವ ಮುರವೈರಿಗೆ ಶಾಂತಿ, ಹಿತವ ಬಯಸುವ ಈ ಹಿರಿಯರೊಳು, ಹಿತವ ಬಯಸುವ ಈ ಹಿರಿಯರೊಳು, ತುಡುಕಿನ ದುಗುಡವ ತೊರೆ ನೀ ಧರಣಿಪ, ಧರೆಯೊಳು ಖ್ಯಾತಿಯ ಪಡೆ ನೀ ಕುರುಪ, ತುಡುಕಿನ ದುಗುಡವ ತೊರೆ ನೀ ಧರಣಿಪ. ವತ್ಸ ದುರ್ಯೋಧನ, ಪಾಂಡವರೇನು ನಿಮ್ಮ ದಾಯಾದಿಗಳಲ್ಲ, ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀವೀರುವರು ಶಾಂತಿಯಿಂದ ರಾಜ್ಯಭಾರ ನಡೆಸಿಕೊಂಡು ಹೋಗಬೇಕೆನ್ನುವುದೇ ನನ್ನ ಅಭಿಮತ.
ತೊಡಕಿದ ಕಾರ್ಯವ ಸುಯೋಧನ ಬೇಡ ಸುಯೋಧನ ತೊಡಕಿದ ಕಾರ್ಯವ ನಾಡಿನಾಳ ಜಯವು ಬೇಡವಾದ ನಾಡ ನಾಡಿನಾಳ ಜಯವ ಬಾರವಾದ ನಾಡ ಬೇಡ ಸುಯೋಧನ ತೊಡಕಿನ ಕಾರ್ಯವ ಪಾಂಡವರೊಡನೆ ಕಲಹವು ಬೇಡವ ಸುಯೋಧನ ಪಾಂಡವರೊಡನೆ ಕಲಹವು ಬೇಡವ ಪಾಂಡು ಸೋತರನೆಲ್ಲ ನಾಶವಗೈವರು ಪಾಂಡು ಸೋತರು ನಿನ್ನ ನಾಶವಗೈವರು ಬೇಡ ಸುಯೋಧನ ತೊಡಕಿದ ಕಾರ್ಯವು ಧರ್ಮಪತನ ಧಾರೆಯ ನೆರೆಯುತ್ತೆ ಸುಯೋಧನ ಧರ್ಮಪತನ ಧಾರೆಯ ನೆರೆಯುತ್ತೆ ದುರಧೀರನೇನು ಧೈರ್ಯದಿ ಬಾಳಯ್ಯ ದುರಧೀರನೇನು ಧೈರ್ಯದಿ ಬಾಳೆ ಬೇಡ ಸುಯೋಧನ ತುಡುಕವಾದ ಚಿತ್ತ ತುಡುಕವಾದ ತೋತವ ತುಡುಕವಾದ ಚಿತ್ತವ ವತ್ಸ ಸುಯೋಧನ ಈ ಸುಕನ್ಯ ಮಾತನ್ನು ಕೇಳಿ ಅನ್ಯಾಯವಾಗಿ ಕೆಡಬೇಡ. ಹಿಂದೆ ಕ್ಷೇತ್ರಾಯುಗದಲ್ಲಿ ಶ್ರೀರಾಮನ ಒಡೆದಿಯಾದ ಸೀತಾದೇವಿಯನ್ನು ರಾವಣಾಸುರನೆಂಬ ರಾಕ್ಷಸನು ಅಪಹರಿಸಿಕೊಂಡು ಹೋಗಿ ತನ್ನ ವಂಶವನ್ನಲ್ಲೇ ನಾಶ ಮಾಡಿಕೊಂಡನು. ನೀನು ಸಹ ಅದರಂತೆ ಕೆಡಬೇಡ. ನಿಮ್ಮ ಚಿಕ್ಕಪ್ಪನ ಮಕ್ಕಳಾದಂಥ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬುದೇ ನಮ್ಮ ಅಭಿಮತವು. ಸುಯೋಧನ ಓಹೋ, ಯಾರು ವಿದುರ ಮಹಾಶಯ? ಇನ್ನು ಉಪದೇಶವನ್ನು ನಿಲ್ಲಿಸಿ. ನಡೆಯಲಿ ನಿಮ್ಮ ಅರಣ್ಯ ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು, ನನ್ನೊಂದು ಅರಣ್ಯರೋಧವೇ. ಏನು ಮಾಡುವುದು? ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಇದ್ದ ಈ ಅಖಂಡ ಭಾರತವನ್ನೇ ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಆ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಪಾಠಗಳನ್ನು ಆ ಪಾಂಡವರಿಗೆ ಹೇಳಲು ನಿರೇಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ಅಣ್ಣಪ್ಪನಲ್ಲೇ ಮಾತ್ರವೂ ದೋಷವು ಕಾಣುತ್ತಿದೆಯಲ್ಲವೇ? ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಆ ಮಹಾನುಭಾವನಾದ ಕೃಷ್ಣನು ನಿಮ್ಮ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಇನ್ನ ಮೊದಲು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಮಾತನಾಡುವಿಯ? ಇದು ನಿನ್ನ ದುರಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನಂದೆ? ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹೇಳು ಕೃಷ್ಣ, ಹಾಗಲ್ಲ ನಾನು ಹೇಳುವೆ. ಭರತ ಕಂಡವ ಜಯಿಸಿ ಅರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಎನಗಧಾರು ಸಾಟಿ ಬಂಡ ಭೀಮನ ಗುಂಡಿಗೆಯ ಸೀಳಲು ಪಂಕಜೈಗ ಎನ್ನನುಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವ ಪಡೆದ ಈ ಕಣ್ಣನಿಗದಾರು ಸಾಟಿ ಅಸಮಬಲಶಾಲಿಗಳು
ಧನುರು ಕೃಷ್ಣ ಕೃಷ್ಣ ಆಗಲ್ಲ, ಹೇಳುವರಿಗೆ ಕೇಳು. ಈ ದುರ್ಯೋಧನ ವಧಿಸಬೇಕೆಂದನಲ್ಲ ನಿನ್ನ ಮಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲ ನಿನ್ನ ಮಿತ್ರ ಪಾರ್ಥ, ಅದು ದುರಹಂಕಾರ. ನಿನ್ನಂತಹ ಅಭಿಮಾನ ಶೂನ್ಯತೆಯಿಂದ ಕಪಟಿಯ ಸ್ನೇಹ ಮಾಡಿದರಲ್ಲ ಆ ಪಾಂಡವರು, ಅದು ದುಸ್ಸಾಹವಾಸ. ದುರ್ಯೋಧನ ದುಸ್ಸಾಹಸರನ್ನು ಪುಡಿಗೈದು ಬರದ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹೊರಿಸಲು ಯೋಜನೆ ಮಾಡಿರುವರಲ್ಲ ಆ ಹೇಡಿ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ಆ ಪಾಂಡವರು, ಅದು ದುರಾಭಿಮಾನ. ಎಚ್ಚೇಳು ಕೃಷ್ಣ, ನೀವ್ಯಾರು ಏನೇ ಹೇಳಿದರೂ ಸರಿ, ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳನ್ನು ಕೇಳಿ. ಅಣ್ಣನ ಮಾತುಗಳೆಲ್ಲವನ್ನು ನಿಮಗೆ ಒಪ್ಪುದು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಬೇರು ಮಾತುಗಳನ್ನು ಆಗದಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳುವನೆ ಕೇಳು. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡವನ್ನು ಬೆಂಚಲವು ಕೃಷ್ಣ. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡವನ್ನು ಬೆಂಚಲವು. ನಾಡಿಗೋಗಲಿ ನಾಡಿದರು ನೀಡಲಾಗದಿ ರಾಜ್ಯವನ್ನು ಕೃಷ್ಣ. ನಾಡಿಗೋಗಲಿ ನಾಡು ದೊರಕದು ನೀಡಲಾಗದಿ ರಾಜ್ಯವನ್ನು. ಕಷ್ಟ ಪಾಂಡವರ ಮುಷ್ಟಿ ಮುರಿಯುವೆ, ಕಷ್ಟ ಪಾಂಡವರ ಮುಷ್ಟಿ ಮುರಿಯುವೆ. ಮೆಟ್ಟಿ ಮೇರಿ ನಿಲ್ಲುವೆ, ಮೆಟ್ಟಿ ಮೇರಿ ನಿಲ್ಲುವೆ, ಮೆಟ್ಟಿ ಮೇರಿ ನಿಲ್ಲುವೆ. ಕೃಷ್ಣ, ನೀನು ಕದ್ದು ತಿನ್ನುತ್ತಿರುವ ಬೆಣ್ಣೆಯ ಮುದ್ದೆ ಅಂತೂ ತಿಳಿಯಿತೆ. ಇದು ರಾಜ್ಯ. ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಳಕಿ ಬಿಡಬಲ್ಲ ದಂಡುಗಳಿಗಳು ನಾವು. ಆ ನಿನ್ನ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವನು ಈ ದುಶ್ಯಾಸನ. ಹೋಗು ಕೃಷ್ಣ, ಸಮರವೇ ಸಿದ್ಧವಾಗಲಿ. ಗುರುರಾಜ, ಈ ಒಳಂಬೆಯ ಮಾತುಗಳಿಗೆ ಬೆರಗಾಗಬೇಡ. ಮೊದಲ ಮುರಿಯುವೆ ಮಧಾಂಡ ಕಳರ, ಮೊದಲ ಮುರಿಯುವೆ ಮಧಾಂಡ ಕಳರ. ಸದಬಡಿಯುವೆನು ಕಳ ವೈರಿಗಳ, ಸದಬಡಿಯುವೆನು ಕಳ ವೈರಿಗಳ. ಮೊದಲ ಮುರಿಯುವೆ ಮಧಾಂಡ ಕಳರ, ಮೊದಲ ಮುರಿಯುವೆ ಮಧಾಂಡ ಸದಬಡಿಯುವೆನು ಕಳ ವೈರಿಗಳ. ದೈತನೆ ಸಾಕು ನಿಲ್ಲಿಸ, ದೈತನೆ ಸಾಕು ನಿಲ್ಲಿಸ. ನಿನ್ನೆಯ ಹರಟೆಯ ಮಾತುಗಳ, ನಿನ್ನೆಯ ಹರಟೆಯ ಮಾತುಗಳ ಮಾತುಗಳ ಮಾತುಗಳ. ಗುರುರಾಜ, ಸೂರ್ಯ ಚಂದ್ರಾಂಗಗಳಿಂದ ಮುಂದಾಗಲಿ ಕಾರತಿಯ ಭೈರವಿಯ ಮಾರ್ಗವನ್ನು ಬರಲಿ. ಬಿಡಲಾರೆ ಬಿಡಲಾರೆ ಏಳು ಪಾಂಡವರ ಶ್ರಮ, ಆ ಏಳು ಪಾಂಡವರ ಶ್ರಮ ರಣರಂಗದಲ್ಲಿ ಬಡಿಸುವ ತನಕ ಈ ಹೃದಯದಕ್ಕೆಲ್ಲಿ ಶಾಂತಿ, ನನಗೆಲ್ಲಿ ಶಾಂತಿ. ಗುರುರಾಜ, ಎದರದಿರು ಎದರದಿರು. ಬಲೆ ಬಲೆ ಸೈಂಧವ ಬಲೆ. ದುರ್ಯೋಧನ ಧೃತರಾಷ್ಟ್ರ ಅಭಿಮತವೇ ನನ್ನ ಅವಮತ. ಆ ನನ್ನ ಪರಮವೇರಿ ಅರ್ಜುನ ಮೇಲೆ ಹಾಗೆ ಎತ್ತಿರಿದವರೆಗೂ ಈ ರಾಧೇಯನಿಗೆ ಮೃಷ್ಟಾನ ಮತಿ ಕೆಟ್ಟು ನುಡಿವೆರೇಕೆ ಮಹಾರಥಿ ಕರಂದನಿಸಿ, ಮಹಾರಥಿ ಕರಂದನಿಸಿ ಗುರುಳ ಪಾತನ ಶಿರವ ಕರಿವ ತಲಕ. ಗುರುಳ ಪಾತನ ಹರಿವ ತನಕ ಶಾಂತಿಯೇ ಈ ಅಂಗಾಧಿಪತಿಯೇ.
ವೃದ್ಧರಿಗೆ ಸ್ವಾಭಾವಿಕವಾದ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಅರ್ಜುನ ಮೇಲಿನ ವಿಶ್ವಾಸದಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲ. ಈ ನಿನ್ನ ಕೃತ್ರಿಮ ಸಂಧಾನಕ್ಕಿಂತ ಈ ನನ್ನ ಸ್ವಾಮಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಬಲೆ ಹಂಗಾದಿಪ್ಪ, ಬಲೆ ಸುಯೋಧನ. ಅಂಗರಾಜನ ಬಿರುಸಿನ ನುಡಿಗಳಿಂದ ಯಾದವನ ಕಂಠವು ಬಿಗಿದಂತಾಯಿತು. ಸುಯೋಧನ ಮೇರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನಿಶ್ಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವುದು ಕೇಳು. ಭಾರತ ಭೂಮೆ ಶಜಸೇ ದುರಾಶ, ಭಾರತ ಭೂಮೆ ಶಜಸೇ ದುರಾಶ, ಸಮಾನ ಸೌರ ಸಾಹಸದ ನಿರಾಕರಿಸುವ ಸಹೋದರ ನಿರಾಕರಿಸಿದರೈ. ಭಾರತ ಭೂಮೆ ಶಜಸೇ ದುರಾಶ, ಜೈಸ ದುರಾಶ ರಚಿಗನಿ ಅನುಜಾತರ ಹರಸಿಗನಿ ಅನುಜಾತರ ಧರೆಯ ನಿಂತು ಜಾತಿ ಕೊಡೆ ಸುಖಿಯಾಗುವೀರ. ಧರೆಯ ನಿಂತು ಜಾತಿ ಕೊಡೆ ಸುಖಿಯಾಗುವೀರ. ವೈರವನೇ ನೀಗಿ ನೀ ಸೈರನೆಯ ತಾಳೈ. ವೈರವನೇ ನೀಗಿ ನೀ ಸೈರವನ ತಾಳೈ. ಬಾಳೈ ಧರ್ಮ ನಿರತ ಸುವನ ಚರಿತ ಕರುಣ ಭರಿತ ವರಗುಣ ಹಿಂದ ಎನಿಸಿ. ಯೋಧನ ಬಾಳೈ ಧರ್ಮ ನಿರತ ಸುವನ ಚರಿತ ಕರುಣ ಭರಿತ ವರಗುಣ ಹಿಂದ ಎನಿಸಿ. ಒರೆ ದೊರೆಯ ಭಾರತ ಭೂಮೆ ಶಜೈಸೇ ದುರಾಶ, ಸಮಾನ ಸವಿದ ಸಾಹಸ ನಿರಾಕರಿಸುವ ಸಹೋದರ ನಿರಾಕರಿಸದರೈ. ಭಾರತ ಭೂಮೆ ಶಜೈಸೇ ದುರಾಶ, ಜೈಸ ದುರಾಶ. ಶಿಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಇಡೀ ಕುರುಕುಲವನ್ನೆಲ್ಲ ಧ್ವಂಸ ಮಾಡಲು ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಅವರಿಗೆ ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮೆ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಕುಲಪಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ವಿಶ್ವ ಜಗತ್ತಿನಲ್ಲಿ ಅಪ್ರಥಮವೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರಿಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಕರ ಹಿತದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧ ಏನು ಯುಧರಾಜ? ಪಾಂಡವರು ಜೂಜಾಡಿ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡದ್ದು ನನ್ನ ತಪ್ಪಿ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಏನು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಚಾತ್ರ ಧರ್ಮವಿಗುದೇ ಹೇಳಿ ಪಾಂಡವರಲ್ಲಿ, ಚಾತ್ರ ಧರ್ಮವಿಗುದೇ ಹೇಳಿ ಪಾಂಡವರಲ್ಲಿ, ರೂಢಿಯೊಳಗವರದಂತು ಶ್ರೇಷ್ಠರೆನಿ ಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ.
ಅರಿತು ನೀನಿದೆಲ್ಲವಾ ಅರಿತು ನೀನಿದೆಲ್ಲವ ಭ್ರಾಂತಿ ಕೂಡಿಪೆಯ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುವ ಆ ಜನಾರ್ದನ, ಯುದ್ಧವು ಕ್ಷತ್ರಿಯನ ಹಂತ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗುವುದಿಲ್ಲ. ಸಿರಿನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಇದ್ದವಾದ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುಲಕುಲದ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಸೊಗನೆಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಸೆಳೆತಂದದ್ದನ್ನು ಮರೆತೆಯ. ಸಹೋದರ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಬೆಳೆಯದ ಧೂಮಿಕೇತುವಿನಂತೆ ನಿನ್ನ ನೀಚ ಕೃತ್ಯವನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮಿಷ್ಠರು, ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ನವಾದ ರಾಕ್ಷಸ ರೂಪವನ್ನೇ ತೋರಿಸಿದೆ. ವಾರಣಾವತದ ಹರಿಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ, ದ್ರೋಣಾದಿ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪೌರತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಿದೆ. ಅದು ನಿನ್ನ ಭ್ರಮೆ. ಕೆಟ್ಟದು ಸರಿಯ ಕಟ್ಟ ಕಡೆಯದ ಹೋಗಿ ಕೋಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವ ಸತಿ ಪೋಂಚೋಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತ ಪಿಶಾಚ ಭೂತನಾಥೇಶ್ವರನ ಕದನಕ್ಕೆ ಕಾಲ್ಕೆ ಬಲಿಯ ಹಂಸದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವು ರಣಾಂಗಣದ ಬಳಿಯಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನದ ನಾನು ನಗರದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಛಲವನ್ನು ಬಿಡಲೇ ಪಡುಗಲಿ ಧರ್ಮ ಛಲವ ಜಯಿಸಿ ಕೊಡುವುದಿಲ್ಲ ಕಾಟೆಯ ಮಾತಿದು ಧೀರತ್ವದ ಕೊಡುವುದಿಲ್ಲ. ಎನ್ನೊಡನೆಯುಬ್ಬವ ಆ ಪಾಂಡುರಂಗನು ಎನ್ನೊಡನೆಯುಬ್ಬವ ಮಾಡಿ ಗೆಲ್ಲಲಿ ನಜಧೀರತ್ವದಿ ಯುದ್ಧ ಮಾಡಿ ಗೆಲ್ಲಲಿ ನಜಧೀರತ್ವದಿ ಕೊಡುವುದಿಲ್ಲ. ಕಾಟೆಯ ಮಾತಿದು ಧೀರತ್ವದ ಕೊಡುವುದಿಲ್ಲ ಪಾಂಚವ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಛಲತಟ್ಟು ಮಾಡುವೆ ಯುದ್ಧ ಕಡಾಕಡಿ. ಸತ್ತರೆ ಸಾಧಿಸಿದ, ಬದುಕಿದರೆ ಸಾಮ್ರಾಜ್ಯ. ಹೋಗು, ಸಂಗ್ರಾಮ ಸರಕಲೆಗಳನ್ನು ಅಣು ಮಾಡಿಕೊಡುವಂತೆ ನಿನ್ನ ಪಾಂಡವರಿಗೆ ತಿಳಿಸಿದ. ಕದಿ ಬೇಗೈಸಿ ಯೋಧನನೆ ತೋರಿ ಗಣತಿಗಳ ಸೈಲನೆ, ಕದಿ ಬೇಡೈಸಿ ಯೋಧನನೆ ತೋರಿ ಗಣತಿಗಳ ಸೈಲನೆ. ಅದಕ್ಕಿಂತ ಬದಲವೇ ಅದೇ ಮಾತು ಮಗಳೇ, ಅದಕ್ಕಿಂತ ಬದಲವೇ ಅದೇ ಮಾತು ಮಗಳೇ. ಕುಲಹೀನ ಕುಲವ ಮರೆತದ ಕುಲಗಳು ಹಡಿಯದು ಬಿಡುವೆ. ಕುಲಹೀನ ಕುಲವ ಮರೆತೆಯ ಕುಲಗಳು ಕಡಿಯದೆ ಬಿಡುವೆ. ಕತಿ ಬೇಡೈಸಿ ಯೋಧನನೆ ತೋರಿ ಗಣತಿಗಳ ಸೈಲನೆ. ಕದನದಲ್ಲಿ ನಿನ್ನ ಮದವ ನಡಗಿಪ, ಕದನದಲ್ಲಿ ನಿನ್ನ ಮದವ
ನಡಗಿಪ ಚದುರರ ಮರುಳೇ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ದುಂಡಗವಾ ಕೊಡುವೆ ನೀ ದುಂಡಗವಾ ಕೊಡುವೆ ಸೈರಿಸಬಲ್ಲವರ್ಯಾರಿಗರೈ ಸೈರಿಸಬಲ್ಲವರ್ಯ ಪರಮ ಪುರುಷ ನೆನಪು ಹೊರಲಿಯೋ ಹೊರಲಿಕ್ಕೆ ಹೊರಕರೆ ಪರಮ ಪುರುಷ ನೆನಪವಿಲ್ಲದು ಹೊರಲಿಯೋ ಹೊರಲಿಕ್ಕೆ ಕತಿ ಬೇಡೈಸಿಯೋದನನೆ ತೋರಿಗನಾತಿಗಳಲ್ ಸೈರನೆ ಕತಿ ಬೇಡೈಸಿಯೋದನನೆ ತೋರಿಗನಾತಿಗಳಲ್ ಸೈರನೆ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪ. ತಿರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ಅದನ್ನು ಮೊದಲೇ ನಿರ್ಣಯಿಸಿ ಮುಖ್ಯ ಸಲಹೆ ಎನ್ನುತ್ತಿರುವೆನು. ಯಾರಿಗೋ ಮತ್ತಿನ್ಯಾರಿಗೋ? ಏನಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ? ಸಾರ್ವಭೌಮ ಕೃಷ್ಣ, ನಿನ್ನನ್ನು ಉಚಿತವಾದ ರೀತಿಯಲ್ಲಿ ಸತ್ಕಾರವನ್ನು ಮಾಡಬೇಕೆಂದು ನಮ್ಮ ಶಕುನಿ ಮಾವರು ಸಲಹೆಯನ್ನು ನಿಂತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಿಗೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತ ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದಂತಹ ಸತ್ಕಾರವೇ ಇದು. ಯೋಧನ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸುವೆನು. ಸಹೋದರ ವಿಶ್ವಾಸನ ಸ್ವೀಕರಿಸು. ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ? ಮಂದಮತಿಗಳ. ಕೃಷ್ಣ, ನಿನ್ನನ್ನು ಬಂಧಿಸುವೆನು, ನಿನ್ನ ಅಂಗಗಳನ್ನು ಬಂಧಿಸುವೆನು, ನಿನ್ನ ದುಡುಕತನಕ್ಕೆ ಸರಿಯಾಗಿ ಬುದ್ಧಿ ಕಳಿಸುವೆನು. ಬಟ್ಟೆಯಿಂದ ಬೆಂಕಿಯನ್ನು, ಬೇಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ನಿಮ್ಮಿಂದ ಯತ್ನಿಸುತ್ತಿರುವ್ಯಾ? ಇದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಅಲ್ಲಿಯೂ ಕೃಷ್ಣ, ಅಲ್ಲಿಯೂ ಕೃಷ್ಣ, ಅಲ್ಲಿಯೂ ಕೃಷ್ಣ.